ವ್ಯಕ್ತಿಗಳು ನಾವು ಯಾರು ಇವತ್ತು ಉನ್ನತ ಸ್ಥಾನಗಳಲ್ಲಿ ಇರ್ತೀವಿ ಅಥವಾ ಸರ್ಕಾರವನ್ನು ನಾವು ನಡೆಸ್ತೀವಿ, ನಾವು ಸಮಾಜದಲ್ಲಿ ಬದಲಾವಣೆ ತರಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗಬೇಕು. ಇವು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ. ಆದರೆ ಇದು ಯಾವುದ್ರ ಬಗ್ಗೆ ಇಲ್ಲ. ಬರೀ ಜನರಲ್ಲಿ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥ ಉದ್ದೇಶನೇ. ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡ್ತಕ್ಕಂಥ ಕೆಲಸ. ಸ್ವಾಮಿ, ನಿಮಗೆ ಅಧಿಕಾರ ಬೇಕು, ಜನರ ಹಣ ಲೂಟಿ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ಆದರೆ ಸಮಾಜವನ್ನು ಒಡೆದಾಗ ನಾನು ಹೇಳುವಂಥದ್ದು ಇಷ್ಟೇ ಅವರಿಗೆ, ನಿಮ್ಮ ಮಕ್ಕಳೇನಾದರೂ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರಾ? ಅಮಾಯಕರ ಮಕ್ಕಳನ್ನ ಬಲಿ ಕೊಡಬೇಡಿ ದಯವಿಟ್ಟು. ಯಾರೋ ಅಮಾಯಕರಲ್ಲಿ ಏನೋ ಒಂದು ಕಿಚ್ಚನ್ನು ಬೆಳೆಸಿ ಅವ್ರ ಬೀದಿಯಲ್ಲಿ ಬಂದು ಹೊಡೆದಾಡ್ಕೊಂಡು ಆ ತಂದೆ ತಾಯಿಗಳ ಕಣ್ಣೀರಿನ ಶಾಪ ನಿಮಗೆ ತಟ್ಟುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇವತ್ತು ಎಲ್ಲರೂ ಅನ್ಯಾಯವಾಗಿದ್ದಾರೆ. ಇವತ್ತು ಶಾಲೆಗಳಲ್ಲಿ ಹಿಂದೂಗಳು ಮುಸಲ್ಮಾನರು ಮಕ್ಕಳು ಯಾರಿಗೂ ಯಾವುದು ಭೇದ ಭಾವ ಗೊತ್ತಿಲ್ಲ. ಆ ಮಕ್ಕಳಲ್ಲಿ ಯಾಕೆ ವ್ಯತ್ಯಾಸವನ್ನು, ದ್ವೇಷವನ್ನು, ಆ ದ್ವೇಷದ ಕಿಚ್ಚನ್ನು ಯಾಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಯಾರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಮಾತಾಡ್ತಾ ಇದ್ದೀರಾ ಸಂವಿಧಾನ ಬದಲಾವಣೆ ಮಾಡಿಬಿಡ್ತೀವಿ 400 ಸೀಟ್ ಬಂದರೆ ಅಂತ. ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಇವತ್ತಿಗೂ ಸಮಾಜದಲ್ಲಿ ಬದಲಾವಣೆ, ನಮ್ಮ ಮನಸ್ಥಿತಿಗಳಲ್ಲಿ ಇನ್ನೂ ಬದಲಾವಣೆಗಳು ಆಗಿಲ್ಲ. ಅಂಬೇಡ್ಕರ್ ಅವರ ಕನಸಿಂದ ನನಸು ಆಗಲಿಲ್ಲ ಪೂರ್ತಿಯಾಗಿ. ನೀವು ಆಗಲೇ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದರಿಂದ ನಾನು ತಮ್ಮೆಲ್ಲರಲ್ಲಿ ಎಲ್ಲರೂ ಹೇಳಿದಿಷ್ಟೇ, ದಯವಿಟ್ಟು ಅವರ ಮಾತುಗಳಿಗೆ ಬೆರಗಾಗಬೇಡಿ. 5 ವರ್ಷಗಳ ಹಿಂದಿಂದ ವಾತಾವರಣ ಬೇರೆ, ಈಗ ವಾತಾವರಣ ಬೇರೆ ಇದೆ. ಬದಲಾವಣೆ ಆಗತ್ತೆ. 2004ರ ವಿಚಾರ ನಾನು ಹೇಳ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಮಾತಾಡೋರಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಇದ್ದಾಗ 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂದರೆ ಭಾರತ ಪ್ರಕಾಶಿಸ್ತಿದೆ, ಫೀಲ್ ಗುಡ್ ಫ್ಯಾಕ್ಟರ್ ಅಂತೇಳಿ ಬಹಳ ಬದಲಾವಣೆ ಆಗೋಯ್ತು ಅಂತ ಚುನಾವಣೆ ಎದುರಿಸಿದ್ರು. ಆದರೆ ಅಂತಿಮವಾಗಿ ಏನಾಯಿತು? 2004ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಆಯಿತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲ ಕೊಟ್ಟರು. ಕಾಂಗ್ರೆಸ್ ಎಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ಈಗ ಕೂಡ ನನಗನ್ಸುತ್ತೆ, ಎಲ್ಲೋ ಒಂದು ಕಡೆ ನನಗೆ ನಂಬಿಕೆ ಇದೆ, ಈಗ ಕೂಡ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಏನು ಇಂಡಿಯಾ ಅಲಯನ್ಸ್ ಇದೆ, ಇಂಡಿಯಾ ಅಲಯನ್ಸು ಕೇಂದ್ರದಲ್ಲಿ ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಏನಿವತ್ತು ಸಮಾಜದಲ್ಲಿ ಈ ರೀತಿ ಒಡಕನ್ನು ಮೂಡಿಸ್ತಕ್ಕಂಥ ಅವ್ರ ಜೊತೆಯಲ್ಲಿ ಇವತ್ತು JDSನವರು ಸೇರಿದ್ದಾರೆ. JDSನವರು ನಮ್ಮ ಪಕ್ಷದ ಮುಖಂಡರು ಹೇಳ್ತಾ ಇದ್ರು ಬಿ ಟೀಮ್ ಅಂತ. ಇಲ್ಲ ಅಂದರು. ನಮ್ಮ ಜಮೀರನ್ನ ಕೂಡ ಇದೇ ಗ್ರೌಂಡಲ್ಲಿ ಬಂದು ಹೇಳಿದ್ರು, ಇದು ಬಿ ಟೀಮು JDS ಅಂತೇಳಿ. ಅವ್ರಿಷ್ಟೇ ಬೇಕಾಗಿರೋದು, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ಎಲ್ಲಾದರೂ ಒಂದೊಂದು ಪೋಸ್ಟ್ ಕೊಟ್ಬಿಟ್ರೆ ಅವ್ರಿಗೇನು ಬೇಜಾರಿಲ್ಲ, ಯಾರ ಜೊತೆ ಬೇಕಾದ್ರೆ ಹೋಗ್ತಾರೆ. ಈಗ 3 ಜನಕ್ಕೆ ಅವಕಾಶ ಆಗಿದೆ. ಸದ್ಯ ನಮ್ಮ ಪುಣ್ಯ ಕೋಲಾರ ರಿಸರ್ವ್ ಆಗಿತ್ತು, ಇಲ್ಲ ಅದನ್ನು ತಗೊಂಡವರು. ಇಲ್ಲ ಏನಾದರೂ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಏನಾದರೂ ಒಂದು 3 ತಿಂಗಳಿಗೆ ಅವ್ರ ಮನೇಲಿ ಯಾರಿಗಾದ್ರೂ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ತಗೊಂಡು ಅಲ್ಲೂ ನಿಲ್ಲಿಸ್ಬಿಡ್ತಾ ಇದ್ರು. ಯಾವ ಮಟ್ಟಕ್ಕೆ ಅಂದರೆ ಅವರ ಪಕ್ಷದಲ್ಲಿ ಯಾರು ಕಾರ್ಯಕರ್ತರಿಗೆ ಯಾರಿಗೂ ಅವಕಾಶ ಇಲ್ಲ. ನಮ್ಮ ಅಭ್ಯರ್ಥಿನ ಹೊರಗಿನಿಂದ ಬಂದವರು ಅಂತ ಹೇಳ್ತಾರೆ. ನೀವು ಎಲ್ಲಿಂದ ಹೋದ್ರಿ? ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಈಗ ಮತ್ತೆ ಮಂಡ್ಯಗೆ ಹೋಗಿದ್ದಾರಲ್ಲ, ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದಾ? ನಿಮ್ಗೆ ಆಲ್ ಇಂಡಿಯಾ ಪರ್ಮಿಟ್ ಇದೆಯಾ? ಬೇರೆಯವ್ರಿಗಿಲ್ಲ. ದಯವಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಏನಿವತ್ತು ಸಮಾಜವನ್ನು ಹೊಡಿತಕ್ಕಂಥವ್ರ ವಿರುದ್ಧ ಇವತ್ತು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ 10 ತಿಂಗಳ ಹಿಂದೆ ಏನು ತಾವೆಲ್ಲರೂ ಗ್ಯಾರಂಟಿ ಕಾರ್ಡನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಸಹಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ತಾವೆಲ್ಲರೂ ತಗೊಂಡೋಗಿ ಮನೆಗೂ ಕೊಟ್ಟರು. ಬಹಳಷ್ಟು ಜನ ಇಲ್ಲಿ ಮುಖಂಡರಿಗೆ ಭಯ ಇತ್ತು ಅಂತ ಕಾಣ್ತದೆ. ನಮ್ಮ ವಜೀರ್ಗಂತೂ ಭಯ ಜಾಸ್ತಿ ಇತ್ತು ಅಂತ ಕಾಣ್ತದೆ. ಏನು ಸರ್ ಇವೆಲ್ಲ ಆಗ್ತದ ಅಂತೇಳಿ ಏನಪ್ಪ ಭಯ ಇತ್ತು ಅಂತ ಕಾಣ್ತದೆ. ಆದರೆ ಇವತ್ತು ಯಾರಿಗಾದ್ರೂ ತಮ್ಮ ಮಕ್ಕದಲ್ಲಿ ಭಯ ಇದೆಯಾ? ಸಮೇತ ಭಯ ಇದೆಯಾ? ನಾನು ಹೇಳೋದಿಷ್ಟೇ, ಇವತ್ತು ನಾವೆಲ್ಲರೂ ತಲೆ ಎತ್ಕೊಂಡು ಇವತ್ತು ಮನೆಗಳಿಗೆ ಹೋಗಿ, ಅಕ್ಕ, ಅಮ್ಮ, ಚೆಲ್ಲಿ 2000 ರೂಪಾయలు వస్తా ఉందా? 5 కేజీలు బియ్యం బదులు దుడ్డు వస్తా ఉందా? కరెంట్ ఫ్రీనా? బస్లో పారాడుతూ ఉండారా? ಯುವನಿಧಿ ಸ್ಕೀಮು ಕೊಡ್ತಾ ಇದ್ದೀವಾ? ಇನ್ನು 5 ಗ್ಯಾರಂಟಿಗಳನ್ನು
ನಾವು 8 ತಿಂಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ಜೊತೆಯಲ್ಲಿ ಇವತ್ತು ಅನುಷ್ಠಾನ ಮಾಡಿದ್ದೀವಿ. ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಎಲ್ಲ ಬೋನಸ್ ಗ್ಯಾರಂಟಿ ಅಂತ ಮಾತಾಡಿದ್ರು. ಇವತ್ತು ಅವರೇನು ಮಾತಾಡ್ತಾ ಇದ್ದಾರೆ? ಮೋದಿ ಗ್ಯಾರಂಟಿ ಅಂತ. ಏನು ಮೋದಿ ಗ್ಯಾರಂಟಿ? ಈ ದೇಶದಲ್ಲಿ ಏನಾದರೂ ಒಂದು ಗ್ಯಾರಂಟಿ ಇದ್ರೆ, ಯಾರಾದರೂ ನುಡಿದಂತೆ ನಡೆದಿರ್ತಕ್ಕಂಥದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಹೇಳ್ಬಿಡ್ಲಿ ಈಗ ಬೇರೆ ಪಕ್ಷದವರು ನಾವು ತಗೊಳಲ್ಲ ದುಡ್ಡು ಅಂತ ಹೇಳ್ಬಿಡ್ಲಿ ನೋಡೋಣ. ಟಿವಿ ಮುಂದೆ ಹೇಳ್ತಿರಲ್ಲ, ಇವತ್ತು ದಿವಾಳಿ ಆಗ್ಬಿಡ್ತದೆ, ಇದರಿಂದ ಬೇರೆ ಕೆಲಸ ಮಾಡಬಹುದಾಗಿತ್ತು ಅಂತ ಟಿವಿಗಳ ಮುಂದೆ ಕೆಲವ್ರು ಕೇಳಿ ಮಾತಾಡ್ಸ್ತಿರಲ್ಲ, ಅವ್ರು ಹೇಳ್ಬೇಕು ನಾವು ತಗೊಳ್ಳೋದಿಲ್ಲ, ದುಡ್ಡು ವಾಪಸ್ ಕೊಡ್ತೀವಿ, ತಗೊಳ್ರಿ ಅಂತ ಯಾಕೆ ಬರ್ಕೊಡ್ಬಾರ್ದು? ಯಾಕೆ ಬರ್ಕೊಡ್ಬಾರ್ದು? ನೀವು ದುಡ್ಡು ಬರೋದು ಬರ್ತಾ ಇರಬೇಕು, ಟಿವಿಗಳ ಮುಂದೆ ಹೇಳೋದು ಹೇಳ್ತಾ ಇರಬೇಕು. ಈ ರೀತಿಯಾದಂಥ ದ್ವಂದ್ವ ನಿಲುವು ಇರಬಾರ್ದು. ನಿಮ್ಗೆಲ್ರಿಗೂ ಉಪಯೋಗ ಆಗ್ತಾ ಇದೆ. ಮೊನ್ನೆ PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂಥ ಹುಡುಗ ಏನು ಹೇಳ್ದ? ಹುಡುಗ, ನನ್ನ ತಂದೆ ಇಲ್ಲ, ನನ್ನ ತಾಯಿ ಕಷ್ಟದಲ್ಲಿದ್ದರು, ನಾನು ಟ್ಯೂಷನ್ಗೆ ಹೋಗ್ಬೇಕಿತ್ತು, ನನ್ನ ಟ್ಯೂಷನ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೊಟ್ಟಂತ 2,000 ರೂಪಾಯಿ ಇಟ್ಕೊಂಡು ನನ್ನ ತಾಯಿ ನನ್ನ ಓದಿಸಿದಕ್ಕೆ ಇವತ್ತು ನಾನು PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂತ ಹೇಳಿ. ಇದಕ್ಕಿಂತ ಬೇಕಾ ಉದಾಹರಣೆ? ಆ ರೀತಿ ಬಹಳಷ್ಟು ಕಥೆಗಳು ಇವತ್ತು ಮಹಿಳೆಯರು ಹೇಳ್ತಾರೆ. ಇವತ್ತು ಅಂತ ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಅವರು ಎಂತ ಮಾತಂದ್ಬಿಟ್ರು. ಕುಮಾರಸ್ವಾಮಿ ಅವರು ನಿಜವಾದ ಬಣ್ಣ ಬಯಲಾಗ್ಬಿಡ್ತು. ದಾರಿ ತಪ್ಪೋಗ್ಬಿಟ್ರು ಅಂತ ಹೆಂಗಸರು. ಏನು ಕುಮಾರಣ್ಣವರೇ, ಹಾಗಾದ್ರೆ ನಿಮ್ಮ ಮನೇಲಿ ಏನಾದರೂ ಆ ರೀತಿ ಆಯ್ತಾ? ಯಾಕೆ ಈ ರೀತಿ ಮಾತಾಡಿದ್ರಿ? ತಾವು ಯಾಕೆ ಆ ರೀತಿ ಮಾತಾಡಿದ್ರಿ? ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬಾಯಿ ಒಂದ್ಸತಿ ಕನ್ನಡಿ ಹೊಡೆದೋದ್ರೆ ಜೋಡ್ಸಕ್ಕಾಗತ್ತಾ? ಮಾತಾಡ್ಬಿಟ್ರು ಮಾನ್ಯ ದಿವಸ ದೇವೇಗೌಡರು ಕೆನ್ನೆಗೆ ಹಾಕ್ಬಿಟ್ಟು ಕಳ್ಸಿದ್ರಂತೆ. ಹೋಗೋ ಹಂಗೆಲ್ಲ ಯಾಕೆ ಮಾತಾಡ್ಬಿಟ್ರೆ ತಪ್ಪಾಯ್ತು ಅಂತ ಹೇಳೋ ಅಂತ. ಒಂದ್ಸತಿ ಹೇಳಿದ ಮೇಲೆ ಮುಗೀತು, ನಿಮ್ಮ ಮನಸ್ಸಲ್ಲಿ ಏನಿದೆ ಆಚೆ ಬಂತು. ನಾನು ಹೇಳೋದು ಇಷ್ಟ, ಮಹಿಳೆಯರಿಗೆ ದಯವಿಟ್ಟು ಯೋಚನೆ ಮಾಡಿ. ಈ ರೀತಿ ಮನಸ್ಥಿತಿ ಇರ್ತಕ್ಕಂಥವ್ರು ಸರ್ಕಾರ ಬೀಳಿಸ್ಬಿಡ್ತಾರಂತೆ. 136 ಸೀಟ್ ಮೆಜಾರಿಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಪತನ ಆಗ್ಬಿಡುತ್ತಂತೆ. ಎಲ್ಲಿಂದ ಪತನ ಆಗ್ಬಿಡುತ್ತದೆ ಯೋಚನೆ ಮಾಡಿ. ಇವತ್ತೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದು ಅನುಷ್ಠಾನ ಆಗಬಾರ್ದು, ಮುಂದುವರಿಬಾರ್ದು, ಬಡವರಿಗೆ ದುಡ್ಡು ಸಿಗಬಾರ್ದು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು BJPಯವರು JDS ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ. ಸಾಧ್ಯ ಇದೆಯಾ 136 ಜನ MLAಗಳಿರುವಂಥ ಸರ್ಕಾರವನ್ನು ಬೀಳಿಸ್ಲಿಕ್ಕೆ? ದಯವಿಟ್ಟು ಯೋಚನೆ ಮಾಡಿ. ಅದರಿಂದ ನಾನು ಇಷ್ಟು ಹೇಳುವಂಥದ್ದು, ದಯವಿಟ್ಟು ಇವೆಲ್ಲ ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲರೂ ನನಗೆ ಕಳೆದ 10 ತಿಂಗಳಿಂದ 29,052 ಮತಗಳನ್ನು ಬಹುಮತದಿಂದ ನನ್ನ ಗೆಲ್ಲಿಸಿದ್ದೀರ. ಸುಮಾರು 97,000 ಮತಗಳನ್ನು ನನಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ತಾವೆಲ್ಲರೂ ಸೇರಿ ಕೊಡಿಸಿದ್ದೀರ. ಅವತ್ತಿನಿಂದ ಇವತ್ತವರೆಗೂ ತಮಗೆ ಗೊತ್ತಿದೆ, ಇವತ್ತು ಚಿಂತಾಮಣಿಯಲ್ಲಿ ಎಷ್ಟು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. 40 ಕೋಟಿ ರೂಪಾಯಿ ಇವತ್ತು ಒಳಚರಂಡಿಗೆ ಮಂಜೂರು ಮಾಡಿಸಿದ್ದೇನೆ. ಕೆರೆಗಳು ಇವತ್ತು ಬೆಕ್ಕುಂದಿ ಕೆರೆಗೆ ಸುಮಾರು 35 ಕೋಟಿ ಮಂಜೂರಾಗಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಕಳಂಪಲ್ಲಿ ಕೆರೆಗೆ 35 ಕೋಟಿ ಮಂಜೂರಾಗಿದೆ, ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಓಟಿ ಕೆರೆ ಕನಂಪಲ್ಲಿ ಚಿಕ್ಕ ಕೆರೆಯಿಂದ PCR ಕಾಂಪ್ಲೆಕ್ಸ್ವರೆಗೂ ಆ ರಸ್ತೆ ಮತ್ತು ಜಂಕ್ಷನ್ಸ್ ಎಲ್ಲ ಫುಟ್ಪಾತ್ ಅಭಿವೃದ್ಧಿ ಮಾಡೋಕ್ಕೆ 8,63 ಲಕ್ಷ ಮಂಜೂರಾಗಿದೆ. ನಮ್ಮ ಕೋಲಾರ ಸರ್ಕಲ್ಲು ಇವತ್ತು ನಮ್ಮ ಕೋಲಾರ ಕ್ರಾಸ್ ಅಲ್ಲಿ ಆ ಸರ್ಕಲ್ ಡೆವಲಪ್ಮೆಂಟ್ಗೆ ಕೂಡ ಸ್ಯಾಂಕ್ಷನ್ ಆಗಿದೆ ದುಡ್ಡು. ಮತ್ತು ಅಲ್ಲಿ ಬಾಗೇಪಲ್ಲಿ ವೃತ್ತದಲ್ಲಿ ವಾಲ್ಮೀಕಿ ವೃತ್ತ ಅದು ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ. ಇನ್ನೊಂದು ಸ್ಕೀಮಲ್ಲಿ ಬಾಗೇಪಲ್ಲಿ ರೋಡು ರೈಲ್ವೆ ಅಂಡರ್ ಪಾಸ್ವರೆಗೂ ಡಬಲ್ ರೋಡ್ ಮಾಡಬೇಕು ಅಂತಿದ್ದೀವಿ. ಮತ್ತೊಂದು ಸ್ಕೀಮಲ್ಲಿ ಕರೇಪಲ್ಲಿ ನಮ್ಮ ಮುರುಗಮಲ್ಲ ರೋಡು ನಮ್ಮ ಕರೇಪಲ್ಲಿ ಭಾಗ ಅಲ್ಲೂ ಕೂಡ ಡಬಲ್ ರೋಡ್ ಮಾಡಬೇಕು ಅಂತಿದ್ದೀವಿ. ಸ್ಟೇಡಿಯಂ ಅಭಿವೃದ್ಧಿಗೆ ಅದೊಂದು ಪ್ರಯತ್ನ. ಈಗಾಗಲೇ ಅಮರ್ ಅವರು ಹೇಳಿದ್ರು ಅಂಬೇಡ್ಕರ್ ಭವನದ್ದು, ಅದೇ ರೀತಿ ವಾಲ್ಮೀಕಿ ಭವನದ್ದು ಅಷ್ಟೇ. ಸುಮಾರು 2 ಕೋಟಿದು ಯೋಜನೆ 80 ಲಕ್ಷ ಖರ್ಚು ಮಾಡಿ ಬಿಟ್ಬಿಟ್ಟಿದ್ದಾರೆ.
ಅದಕ್ಕೆ 1 ಎಕರೆ ಜಮೀನು ಕೊಡಿಸಿದ್ದೀನಿ ಎಕ್ಸ್ಟ್ರಾ. ಮುಂಚೆ 1 ಎಕರೆ ಇತ್ತು, ಇನ್ನೊಂದು ಎಕರೆ ಜಮೀನು ಎಕ್ಸ್ಟ್ರಾ ಕೊಡಿಸಿದ್ದೀನಿ. ಈಗ ಅದು 4 ಕೋಟಿಗೆ ಹೆಚ್ಚುವರಿ ಅನುದಾನ ಕೇಳ್ತಾ ಇದ್ದೀನಿ, ಅದು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ITI ಬಿಲ್ಡಿಂಗು 3-4 ವರ್ಷದಿಂದ ಪೆಂಡಿಂಗ್ ಇತ್ತು, ಅದಕ್ಕೆ ಕೂಡ 5.25 ಕೋಟಿ, 3.25 ಕೋಟಿ ಇದ್ದಿದ್ದು 5.25 ಕೋಟಿಗೆ ಹೆಚ್ಚಿಸಿ ಜಾಗ ಚೇಂಜ್ ಮಾಡಿ ಇವತ್ತಲ್ಲಿ ITI ಕಾಲೇಜ್ ಪಕ್ಕದಲ್ಲೇ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬರ್ತದೆ. ಇವೆರಡೂ ಅಲ್ಲಿ ಒಟ್ಟಿಗೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಪಾಲಿಟೆಕ್ನಿಕ್ಕು ಪ್ರಾರಂಭ ಆಗಿ 75 ವರ್ಷ ಆಗುತ್ತೆ. 1949-50ರಲ್ಲಿ ಪ್ರಾರಂಭ ಆಗಿ ಇವತ್ತಿಗೆ ಈ ವರ್ಷಕ್ಕೆ 75 ವರ್ಷ ಆಗುತ್ತೆ. ಅದಕ್ಕೆ ಸುಮಾರು 65 ಕೋಟಿ ಎಸ್ಟಿಮೇಟ್ ಮಾಡಿಸಿದ್ರಿ, ಸುಮಾರು 15 ಕೋಟಿ ಬಿಡುಗಡೆ ಮಾಡಿಸಿದ್ರಿ. ನಮ್ಮ ವುಮೆನ್ಸ್ ಕಾಲೇಜ್ಗೆ ಸುಮಾರು 10.25 ಕೋಟಿ, ಬಾಯ್ಸ್ ಕಾಲೇಜ್ಗೆ ಸುಮಾರು 11 ಕೋಟಿ. ಈ ರೀತಿ ಇಷ್ಟೆಲ್ಲ ನಮ್ಮ ಕಾಲೇಜಸ್ಗೆ ಮತ್ತೊಂದಕ್ಕೆ ಇವತ್ತು ನಾವು ಗ್ರಾಂಟ್ ಕೊಡ್ತಿದ್ದೀವಿ. ಇದೆಲ್ಲ ಮಾಡೋದ್ರ ಜೊತೆಗೆ ನಾವು ಇವತ್ತು ಪ್ಲಾಸ್ಟಿಕ್ಕು, ನಿಮಗೆಲ್ರಿಗೂ ಗೊತ್ತಿದೆ ಊರಲ್ಲಿ ಪರಿಸ್ಥಿತಿ ಹೆಂಗಿತ್ತು. ಇಡೀ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಭಾಳ ಹೆಚ್ಚು ಪರಿಣಾಮಕಾರಿಯಾಗಿ ಚಿಂತಾಮಣಿಯಲ್ಲಿ ನಾವು ಮಾಡಿದ್ದೀವಿ. ಆದರೆ ಇನ್ನೂ ಭಾಳಷ್ಟು ಮಾಡಬೇಕು, ನಿಮ್ಮೆಲ್ಲರೂ ಸಹಕಾರ ಬೇಕಿದೆ. ಕಸ ವಿಲೇವಾರಿದು ಚುನಾವಣೆ ಮುಗಿದ ಮೇಲೆ ಪ್ರತಿಯೊಂದು ವಾರ್ಡ್ಗೂ ಒಂದೊಂದು ಟಿಪ್ಪರ್ ಬರ್ತದೆ. ಪ್ರತಿಯೊಂದು ವಾರ್ಡಲ್ಲೂ ಟಿಪ್ಪರ್ ಜೊತೆಗೆ ಎಲ್ಲೆಲ್ಲಿ ಟಿಪ್ಪರ್ ಹೋಗೋಕ್ಕಾಗಲ್ಲ ಅಲ್ಲೆಲ್ಲ ತಳ್ಳೋ ಗಾಡಿಗೂ ಕೊಡ್ತೀವಿ. ಇಂತಿಂಥ ಟೈಮ್ಗೆ ಬರ್ತದೆ, ನಿಮ್ಮ ಮನೆ ಮುಂದೆ ಟಿಪ್ಪರ್ ಬಂದಿದೆಯಾ ಇಲ್ವ ಅಂತ GPS ಅದಕ್ಕೆ ಅಳವಡಿಸ್ತೀವಿ. GPS ಅಳವಡಿಸಿದಾಗ ಬಾಲು ಅವ್ರ ಮನೆಗೆ ಟಿಪ್ಪರ್ ಬಂದಿದೆಯಾ ಇಲ್ಲ ಅಂತ ಗೊತ್ತಾಗ್ತದೆ. ಹುಸೇನ್ ಅವ್ರ ಮನೆ ಮುಂದೆ ಟಿಪ್ಪರ್ ಬಂದಿದೆಯಾ ಎಲ್ಲ ಗೊತ್ತಾಗುತ್ತೆ. ಇಮ್ರಾನ್ ಅವ್ರ ಮನೆ ಮುಂದೆ ಟಿಪ್ಪರ್ ಬಂದಿದೆಯಾ ಎಲ್ಲ ಗೊತ್ತಾಗುತ್ತೆ. ಈ ರೀತಿಯಾಗಿ ಒಂದು ಸಿಸ್ಟಮ್ ಮಾಡಿ ಏನು ನಮ್ಮ ಜನ ಅಲ್ಲಲ್ಲಿ ಬಿಸಾಕುವಂಥದ್ದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು 10 ವರ್ಷದಲ್ಲಿ. ಅವರೆಲ್ಲರ ಸಹಕಾರವನ್ನು ತಗೊಂಡು ಊರನ್ನ ಸ್ವಚ್ಛವಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು. ಮತ್ತು ಮನೆಗಳು ಕೊಡಬೇಕು ಅಂತಕ್ಕಂಥದ್ದು ಭಾಳ ಆಸೆ ನನಗೆ. ಏನು ಇವತ್ತು ಸೈಟ್ ಕೊಡಬೇಕು, ಸುಮಾರು ವರ್ಷಗಳಿಂದ ಸೈಟ್ ಕೊಡೋಕ್ಕಾಗ್ತಾ ಇಲ್ಲ. ಎಷ್ಟು ಜಾಗ ಹುಡುಕಿದ್ರೂ ಸಿಕ್ಕಲಿಲ್ಲ. ಈಗ ಯಾವುದೋ ಒಂದು ಜಾಗ ಹುಡುಕ್ತಾ ಇದ್ದೀವಿ, ಇನ್ನೂ ಅದು ಸರ್ವೆ ಮಾಡಿ ಮತ್ತೊಂದು ಮಾಡಿದ್ಮೇಲೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೈಟ್ಗಳು ಕೊಡಬೇಕು. ನಮ್ಮ ಚಿಂತಾಮಣಿಯಲ್ಲಿರ್ತಕ್ಕಂಥ ಬಡವರಿಗೆ ಯಾರಿಗೂ ಸೈಟ್ ಇಲ್ಲ ಅಂತಕ್ಕಂಥವ್ರಿಗೆ ಅಥವಾ ಮನೆ ನಿರ್ಮಿಸ್ಕೊಡ್ಬೇಕಾ ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಜೊತೆಗೆ ಫ್ಯಾಕ್ಟ್ರಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೆ ನಮ್ಮವರೇ ಆದಂಥ MP ಇರಬೇಕು ಅಂತ ಒಂದು ಅವಕಾಶ ಇವತ್ತು ನಮ್ಮ ಯುವ ಸ್ನೇಹಿತರಿಗೆ ಸಿಕ್ಕಿದೆ. ಆದ್ದರಿಂದ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನನಗೆ ಯಾವ ರೀತಿ ಮತ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ಶ್ರಮ ನೀವು 5-6 ದಿವಸ ಏನು ಉಳಿದಿದೆ ಅಲ್ಲಿ ನೀವು ಕೆಲಸ ಮಾಡಬೇಕು. ವಿಶೇಷವಾಗಿ ನಾವು ಮುಸ್ಲಿಂ ಬಾಂಧವರಲ್ಲಿ ಕೇಳೋದು, ನಮ್ಮ ಶಫೀಕ್ ಅವ್ರು ಹೇಳಿದಾಗೆ ಏನು ಅವತ್ತು ಶುಕ್ರವಾರ ಆಗಿದೆ, ತಮಗೆಲ್ರಿಗೂ ಅವತ್ತು ಭಾಳ ಪ್ರಮುಖವಾದಂಥ ದಿನ. ಅವತ್ತು ತಾವೆಲ್ಲರೂ ಭಾಳ ಕಡ್ಡಾಯವಾಗಿ ನಮಾಜ್ ಮಾಡ್ತಕ್ಕಂಥ ದಿನ. ಆದ್ದರಿಂದ ದಯವಿಟ್ಟು ನೀವು ಭಾಳ ಮುಂಚಿತವಾಗಿ ವೋಟ್ ಮಾಡ್ತಕ್ಕಂಥದ್ದು ಆಗಬೇಕು. ಯಾವುದೇ ಕಾರಣಕ್ಕೂ ವೋಟ್ ಉಳಿತಕ್ಕಂಥದ್ದು ಆಗಬಾರ್ದು. ಎಲ್ಲರೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗ್ತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತದಾನ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಒಂದು ಮತಗಳನ್ನು, ನನ್ನ ಪ್ರಕಾರ 1,10,15,000ಕ್ಕಿಂತ ಹೆಚ್ಚು ವೋಟನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಮ್ಮ ಗೌತಮ್ ಅವರ ಕ್ರಮ ಸಂಖ್ಯೆ 1 ಅವರ ಚಿಹ್ನೆ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೆ ನಮ್ಮವರೇ ಆದಂಥ MP ಇರಬೇಕು ಅಂತ ಒಂದು ಅವಕಾಶ ಇವತ್ತು ನಮ್ಮ ಯುವ ಸ್ನೇಹಿತರಿಗೆ ಸಿಕ್ಕಿದೆ. ಆದ್ದರಿಂದ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನನಗೆ ಯಾವ ರೀತಿ ಮತ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ಶ್ರಮ ನೀವು 5-6 ದಿವಸ ಏನು ಉಳಿದಿದೆ ಅಲ್ಲಿ ನೀವು ಕೆಲಸ ಮಾಡಬೇಕು. ವಿಶೇಷವಾಗಿ ನಾವು ಮುಸ್ಲಿಂ ಬಾಂಧವರಲ್ಲಿ ಕೇಳೋದು, ನಮ್ಮ ಶಫೀಕ್ ಅವ್ರು ಹೇಳಿದಾಗೆ ಏನು ಅವತ್ತು ಶುಕ್ರವಾರ ಆಗಿದೆ, ತಮಗೆಲ್ರಿಗೂ ಅವತ್ತು ಭಾಳ ಪ್ರಮುಖವಾದಂಥ ದಿನ. ಅವತ್ತು ತಾವೆಲ್ಲರೂ ಭಾಳ ಕಡ್ಡಾಯವಾಗಿ ನಮಾಜ್ ಮಾಡ್ತಕ್ಕಂಥ ದಿನ. ಆದ್ದರಿಂದ ದಯವಿಟ್ಟು ನೀವು ಭಾಳ ಮುಂಚಿತವಾಗಿ ವೋಟ್ ಮಾಡ್ತಕ್ಕಂಥದ್ದು ಆಗಬೇಕು. ಯಾವುದೇ ಕಾರಣಕ್ಕೂ ವೋಟ್ ಉಳಿತಕ್ಕಂಥದ್ದು ಆಗಬಾರ್ದು. ಎಲ್ಲರೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗ್ತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತದಾನ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಒಂದು ಮತಗಳನ್ನು, ನನ್ನ ಪ್ರಕಾರ 1,10,15,000ಕ್ಕಿಂತ ಹೆಚ್ಚು ವೋಟನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಮ್ಮ ಗೌತಮ್ ಅವರ ಕ್ರಮ ಸಂಖ್ಯೆ 1 ಅವರ ಚಿಹ್ನೆ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ದಿ ಪ್ರೀತಿ CBSE ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ.
ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG UKG ಗ್ರೇಡ್ 1 to ಗ್ರೇಡ್ 10 CBSE ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ IIT JEE NEET ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು.